ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಒಂದು ವಿಶೇಷ ಚರ್ಚೆ ನಡೀತಾ ಇದೆ. ಅದು ಅಂತ ಹೇಳಿದರೆ BJPಯ ಭಿನ್ನಮತ ಬೀದಿಗೆ ಬಂದಿದೆ. ಅವರ ಅಧಿಕಾರದ ಅಮಲು ನತ್ತಿಗೇರಿದೆ. ವಿಶೇಷವಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರೊಬ್ಬರು ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದಂಥವರು, BJPಯ ಅಧಿಕಾರದಲ್ಲಿ ಸಂಸದರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಬಸವರಾಜ ಪಾಟೀಲ್ ಯತ್ನಾಳ್ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಹಾಲಿ BJPಯ ಕೇಂದ್ರ ಸಲಹಾ ಸಮಿತಿಯ ಪ್ರಮುಖರು ಆಗಿರುವಂತಹ ಯಡಿಯೂರಪ್ಪ ಮತ್ತು ಅವರ ಮಗನಾದ ವಿಜಯೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರು, ಅವರ ಮಧ್ಯದಲ್ಲಿ ನಡೀತಾ ಇರುವಂತಹ ಒಂದು ಬೀದಿ ಜಗಳ. ಈ ಬೀದಿ ಜಗಳ ಇವತ್ತು ಕೇವಲ ಇಬ್ಬರ ಮಧ್ಯದಲ್ಲಿ ನಿಂತಿಲ್ಲ, ಅದು ಬಣಗಳಾಗಿದೆ. ಆ ಬಣಗಳಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಜೊತೆಯಲ್ಲಿ ಅರವಿಂದ ಲಿಂಬಾವಳಿ, ಬೆಲ್ಲದ್, ಕುಮಾರ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಇತ್ಯಾದಿಯವರೆಲ್ಲ ಅವರ ಜೊತೆಯಲ್ಲಿ ಸೇರಿಕೊಂಡು ಒಂದು ಬಣ ಆಗಿದ್ದರೆ, ಮತ್ತೊಂದು ಕಡೆ ಉಳಿದಂತಹ ಅನೇಕ ಶಾಸಕರು ಮತ್ತು ಪ್ರಮುಖರೆಲ್ಲರೂ ಕೂಡ ವಿಜಯೇಂದ್ರನ ಜೊತೆಯಲ್ಲಿ ನಿಂತಿದ್ದಾರೆ. ಬಸವರಾಜ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅಪ್ಪ ಮಕ್ಕಳಿಬ್ಬರು ಭ್ರಷ್ಟರು, ಭ್ರಷ್ಟರ ಕೈಯಲ್ಲಿ BJPಯ ರಾಜ್ಯದ ನೇತೃತ್ವ ಇದೆ, ಅವರನ್ನು ನಾವು ಒಪ್ಪೋದು ಇಲ್ಲ, ಅಂತಹ ಭ್ರಷ್ಟರನ್ನು ಕಿತ್ತಾಕುವವರೆಗೆ ನಾವು ಸುಮ್ಮನೆ ಕೂಡೋದಿಲ್ಲ. ಈ ಮಾತುಗಳನ್ನು ನಿರಂತರವಾಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಪ್ರತ್ಯೇಕವಾಗಿ ನಡೆಸ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು. ಗಣಿ ವಿಚಾರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು. ಮೂಡ ವಿಚಾರಕ್ಕೆ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಯಾತ್ರೆ ಹೊರಟಾಗ ಅದರಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಗುಂಪು ಯಾರೂ ಭಾಗವಹಿಸಿರಲಿಲ್ಲ. ಆದರೆ ಈಗ ವಕ್ಫ್ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಒಂದು ರೀತಿಯ ಹೋರಾಟವನ್ನು ನಡೆಸಬೇಕು ಅಂತ ಹೇಳಿದರೆ ಅದಕ್ಕೆ ವಿರುದ್ಧವಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಈಗಾಗಲೇ ಬೀದರ್, ಗುಲ್ಬರ್ಗಾದ ಮೂಲಕ ತಮ್ಮ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ನಿರಂತರವಾಗಿ ಈ ಅಪ್ಪ ಮಕ್ಕಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ, ಅವರನ್ನು ಇಳಿಸುವವರೆಗೆ ವಿರಮಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಏನು ನಡೀತಾ ಇದೆ BJPಯಲ್ಲಿ? ಶಿಸ್ತಿನ ಪಕ್ಷ ಅಶಿಸ್ತಿನಿಂದ ನಡೀತಾ ಇದೆ. ತತ್ವ ಸಿದ್ಧಾಂತಗಳನ್ನು ಬೀದಿಗೆ ಮೂಲೆಗೆ ಎಸೆದು ಅವರು ಕೇವಲ ಸ್ವಾರ್ಥದ ಅಧಿಕಾರಕ್ಕಾಗಿ ಆಡಳಿತದ ಒಂದು ಹಿಡಿತವನ್ನು ಸಾಧಿಸಬೇಕು ಅನ್ನುವಂತಹ ಕಾರಣದಿಂದ ಯತ್ನಾಳ್ ಮತ್ತು ಯಡಿಯೂರಪ್ಪ ಬಣ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದಾವೆ. ಇದೆಲ್ಲದರ ಪರಿಣಾಮವಾಗಿಯೇ ಈ ಹಿಂದೆ ಅಧಿಕಾರವನ್ನು ಕಳ್ಕೊಂಡ್ರು. ರಾಜ್ಯದ ಜನತೆ ಇವರ ಭ್ರಷ್ಟಾಚಾರ ಅಂದರೆ 40% ಭ್ರಷ್ಟಾಚಾರದ ವಿಚಾರವನ್ನು ಕಂಡಂತಹ ರಾಜ್ಯದ ಜನತೆ ಅವರಿಗೆ ಧಿಕ್ಕರಿಸಿ ಮನೆಗೆ ಕಳಿಸಿದರು. 150 ಸೀಟು ಅನ್ನೋಂಥದ್ದು ಕೇವಲ 66 ಸೀಟಿಗೆ ಬಂದು ನಿಲ್ತು. ಮೊನ್ನೆ ನಡೆದಂತಹ ಉಪಚುನಾವಣೆಯಲ್ಲಿ 3ರಲ್ಲಿ ಒಂದೂ ಕೂಡ ಗೆಲ್ಲಲಿಕ್ಕಾಗದೇ ಇರುವಂತಹ ಅವಮಾನೀಯವಾದ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಇಂಥದರ ನಡುವೆ BJP ನಾನೇ ಮುಖ್ಯಮಂತ್ರಿ, ನಮ್ಮದೇ ಮುಖ್ಯಮಂತ್ರಿ ಬಣ ಅನ್ನೋಂತಹ ಮಾತುಗಳನ್ನು ಬಸವರಾಜ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದರೆ, ಈ ಭಿನ್ನಮತೀಯ ಬಣಕ್ಕೆ ಸರಿಯಾದ ಶಿಸ್ತು ಕ್ರಮವನ್ನು ತಗೊಳ್ತಾ ಇಲ್ಲ ಅಂತ ಹೇಳಿ ಹೈಕಮಾಂಡ್ಗೆ ನಿರಂತರವಾಗಿ ದೂರು ಕೊಡ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ದೆಹಲಿಯಲ್ಲಿ ಕೂತಿರುವಂತಹ ಹೈಕಮಾಂಡ್ ಲೋ ಕಮಾಂಡ್ ಆಯ್ತಾ? ಅವರಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಏನು ಇಲ್ವಾ? ಅವರಿಗೆ ಮೆದುಳು ಇಲ್ವಾ? ಈ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವಿಚಾರಗಳು ಅವರಿಗೆ ತಲುಪ್ತಾ ಇಲ್ವಾ? ತಲುಪಿದ್ರೂ ಕೂಡ ಬೀದಿ ಜಗಳ ಇಷ್ಟೆಲ್ಲ ಬಂದು ಬೀದಿಯಲ್ಲಿ ಬಡದಾಟ ಆಗ್ತಾ ಇದ್ರು, ಮೌನಕ್ಕೆ ಯಾಕೆ ಶರಣಾಗಿದ್ದಾರೆ? ಈ ಹಿಂದೆ ಬಸವರಾಜ ಪಾಟೀಲ್ ಹೇಳ್ತಾ ಇದ್ರು, 2,500 ಕೋಟಿ ಯಾರು ಕೊಡ್ತಾರೋ ಅವರಿಗೆ ಮಂತ್ರಿ ಪದವಿಯನ್ನು ಕೊಡ್ತಾರೆ, ಯಾರು 1,000 ಕೋಟಿ ಕೊಡ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಪದವಿಯನ್ನು ಕೊಡ್ತಾರೆ ಅನ್ನುವಂಥ ಆರೋಪಗಳನ್ನು ಇದೇ ಬಸವರಾಜ ಪಾಟೀಲ್ ಹೇಳಿದರು. ಹಾಗೆ
ಹೈಕಮಾಂಡ್ ಸಾವಿರಾರು ಕೋಟಿಗಳನ್ನು ತಗೊಂಡು ಅವರ ದೌರ್ಬಲ್ಯದಿಂದಾಗಿ ಮೌನಕ್ಕೆ ಶರಣಾಗಿದ್ದಾರ? ಈ ಕಾರಣದಿಂದಾಗಿ ಬಸವರಾಜ ಪಾಟೀಲ್ ಅವರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ತಾ ಇಲ್ವಂತ ಅನುಮಾನದ ಪ್ರಶ್ನೆ ಬರುವಂತ. ಆದರೆ ಇದೇ ಸಂದರ್ಭದಲ್ಲಿ ನಿನ್ನೆ ಬಸವರಾಜ ಪಾಟೀಲ್ಗೆ ಹೈಕಮಾಂಡ್ ಬುಲಾವ್ ಬನ್ನಿ ದೆಹಲಿಗೆ ಅಂತ ಹೇಳಿದರೆ ನಾನು ಬರೋದಿಲ್ಲ, ನಾನು ಯಾಕೆ ಬರಬೇಕು, ನಾನು ಯಾರಿಗೂ ಎದುರೋದಿಲ್ಲ, ಮೋದಿಗೂ ಎದುರೋದಿಲ್ಲ, ಮೋದಿ ಭ್ರಷ್ಟರನ್ನ ಕಿತ್ತಾಕಿದರೆ ಭ್ರಷ್ಟರಲ್ಲದ ಪ್ರಾಮಾಣಿಕರ ಕೈಗೆ ಪಕ್ಷದ ಅಧಿಕಾರ ಕೊಟ್ಟರೆ ನಾನು ಬಂದು ಮಾತನಾಡ್ತೀನಿ, ಅಲ್ಲಿವರೆಗೂ ನಾನು ಬರೋದಿಲ್ಲ ಅಂತ ಹೇಳಿ ಶೆಡ್ ಹೊಡೆದಿದ್ದಾರೆ. ಅಂದರೆ ಮೋದಿಗೆ ಶೆಡ್ ಹೊಡೆದಿರುವಂತಹ ಒಬ್ಬ BJPಯ ನಾಯಕ ಅಂತ ಹೇಳಿದರೆ ಆತ ಒಂದು ರೀತಿಯಲ್ಲಿ ಗಂಡಸ್ತನದ ಮಾತುಗಳನ್ನು ಆಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಹೇಳ್ತಾ ಇದ್ರು ಬಸವರಾಜ ಪಾಟೀಲ್ ನಿಜವಾದ ಗಂಡಸು, ಹಿಂದುತ್ವದ ಹೋರಾಟಗಾರ ಅಂತ ಹೇಳಿ. ಹಾಗಿದ್ರೆ ಕರ್ನಾಟಕದ ಸಂಘ ಪರಿವಾರದ ಪ್ರಮುಖರು ಇವತ್ತು ಗಂಡಸ್ತನದಿಂದ ಮಾತನಾಡಿದಂತಹ ಭ್ರಷ್ಟಾಚಾರದ ವಿರುದ್ಧ ಕೆಂಡ ಕಾರ್ತಾ ಇರುವಂತಹ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಬೆಂಬಲಿಸ್ತಾರೋ ಅಥವಾ ಭ್ರಷ್ಟ ಅಂತ ಹೇಳಿ ಭ್ರಷ್ಟಾಚಾರದ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದಂತಹ ಯಡಿಯೂರಪ್ಪನವ್ರನ್ನ ಬೆಂಬಲಿಸ್ತಾರೋ ಅನ್ನೋಂತಹ ಒಂದು ಪ್ರಮುಖ ಘಟ್ಟ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಅದಕ್ಕೆ ತಿರುಗೇಟು ಕೊಟ್ಟಂತಹ ಬಸವನಗೌಡ ಪಾಟೀಲ್ ಅವರಿಗೆ ತಲೆ ಬುಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರೆ ಸದಾನಂದ ಗೌಡ ಹೇಳ್ತಾರೆ, ಅವರು ಬೀದಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡೋ ಬದಲು ಏರೋಪ್ಲೈನ್ ಹತ್ತಿ ದೆಹಲಿಗೆ ಹೋಗಿದ್ದಿದ್ರೆ ಅವರ ಸಮಸ್ಯೆ ಬಗೆಹರಿತಿತ್ತು ಅಂತ ಹೇಳಿ. ಆದರೆ ಇದು ಯಾವ ಮಾತಿಗೂ ಸೊಪ್ಪು ಹಾಕದ ಬಸವನಗೌಡ ಪಾಟೀಲ್ ಯತ್ನಾಳ್ ನಿರಂತರವಾಗಿ ಬೀದಿಯಲ್ಲಿ ಮಾತನಾಡ್ತಾ ಇರುವಂಥದ್ದನ್ನ ಅದೊಂದು ಹರುಕುಬಾಯಿ ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಇದೇನೆ, ಏನು ಆತ ಬಸವರಾಜ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಆಗಿದ್ದರೆ ಯಾಕೆ ಇಟ್ಕೊಂಡಿದ್ದೀರಿ? ಕಿತ್ತು ಬಿಸಾಕದೆ ಶಿಸ್ತು ಕ್ರಮ ತಗೊಳ್ಳದೆ ನೀವು ಅವರು ಪಕ್ಷದ ವಿರುದ್ಧ ಮಾತನಾಡ್ತಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದು ಸೋಲಿಗೆ ಕಾರಣ ಆಗಿದ್ರೂ ಕೂಡ ಯಾಕಿನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ದೀರಿ? ಹಾಗಿದ್ರೆ ನಿಮ್ಮ ಪಕ್ಷದ ಮೇಲೆ ಪಕ್ಷಕ್ಕೆ ನಿರಂತರವಾಗಿ ಉಗಿತಾ ಇರುವಂಥ ವ್ಯಕ್ತಿಯನ್ನೇ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಿ ಅಂದರೆ ಹಾಗಿದ್ರೆ ಪಕ್ಷದ ನೇತಾರರು, ಹೈಕಮಾಂಡ್ ಇವರ ದೌರ್ಬಲ್ಯಗಳು ಏನಿರಬಹುದು ಅಂತ ಜನ ಯೋಚನೆ ಮಾಡ್ತಾರಲ್ವಾ? ಇಂತಹ ಒಂದು ಪ್ರಶ್ನೆ ಹುಟ್ಟು ಹಾಕುವಂತಹ ಪರಿಸ್ಥಿತಿಯ ಕಾಲಘಟ್ಟದಲ್ಲಿ BJPಯ ಜಗಳ ಬೀದಿಗೆ ಬಂದು ನಿಂತಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಯಾವ ಸಂಘದ ಹಿರಿಯರು ಅಂದು ಪಕ್ಷ ಮತ್ತು ಸಂಘಟನೆಯನ್ನು ಕಟ್ಟಿದರೋ ಅವರೇನಾದರೂ ಬದುಕಿದ್ದರೆ ಇಂತಹ ಸಂಘಟನೆಗಾಗಿ ನಾವು ನಮ್ಮ ಜೀವನವನ್ನು ಶ್ರೀಗಂಧದ ಕೊರಳಿನಂತೆ ಸವಿಸಿದ್ವಾ ಅಂತ ಹೇಳಿ ತುಂಬ ದುಃಖದಿಂದ ನೋವಿನಿಂದ ಆತ್ಮಹತ್ಯೆ ಮಾಡ್ಕೊಳ್ತಿದ್ರೋ ಏನೋ. ಇಂತಹ ಒಂದು ಭ್ರಷ್ಟ ಮತ್ತು ಅಧಿಕಾರಕ್ಕಾಗಿ ಕಚ್ಚಾಡುವಂತಹ BJP ಇವತ್ತು ಬೀದಿಯ ಜಗಳ ನಿರಂತರವಾಗಿ ಭಿನ್ನಮತದಿಂದ ನಡೀತಾ ಇದೆ. ಈ ಹಿಂದೆ ಕೂಡ ಭಿನ್ನಮತ ಬೀದಿಗೆ ಬಂದಿದ್ದಲ್ಲ, ರೆಸಾರ್ಟ್ ರಾಜಕೀಯ ಆಗಿ ಒಂದು ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಅವಧಿಯಲ್ಲಿ ಒಂದು ಅವಧಿಗೆ ಪ್ರತಿಪಕ್ಷದ ನಾಯಕರು 3 ಜನ ಆಗುವ ಸಾಧ್ಯತೆಗಳು ಇರಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ. ಇಂತಹ ಸಂದರ್ಭದಲ್ಲಿ BJPಯವರ ಭಿನ್ನಮತ, BJPಯವರ ಜಗಳ ಜೊತೆಗೆ CT ರವಿ ಹೇಳದಂತೆ ಇದು ಹುಚ್ಚರ ಸಂತೆ ಆಗಿದೆಯಾ? ಇಂತಹ ಹುಚ್ಚರ ಕೈಗೆ ಇವತ್ತು BJPಯ ಅಧಿಕಾರ ಕೊಡಬೇಕಾ ಅನ್ನುವಂತಹ ವಿಚಾರ ಚರ್ಚೆ ಮಾಡುವಂತಹ ಕಾಲಘಟ್ಟ ಇದು. ಅದನ್ನೆಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡ್ತೀರಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.